ಬದುಕಕ್ಕೆ ಹಾದಿ ಮಾಡಿಕೊಟ್ರ. ಆದ್ರೆ ಈ ಹಾದಿನ ನಾವೇ ಮಾಡ್ಕೋಬೇಕಾಗಿದೆ. ಈಗ ಅವ್ರು ಹಳ್ಳಿ ಜೀವ ಹುಟ್ಟಿ ಬರೋಕ್ಕಾಗ್ತದೇನು? ಮಹಾತ್ಮ ಗಾಂಧಿ ಹುಟ್ಟಿ ಬರೋಕ್ಕಾಗ್ತದೇನು? ಮಹಾತ್ಮ ಗಾಂಧಿ ಯಾರಿಲ್ಲಿ? ನೀವೇ ಮಹಾತ್ಮ ಗಾಂಧೀಜಿ, ನೀವೇ ಸುಭಾಷ್ ಚಂದ್ರ ಬೋಸ್, ಇಲ್ಲಿ ನೀವೇ ಸರ್ದಾರ್ ವಲ್ಲಭಾಯ್ ಪಟೇಲ್, ನೀವೇ ಯಾರ್ಯಾರು ದೇಶದಾಗ ಜಗತ್ತಿನ ಚಲೋ ಚಲೋ ವ್ಯಕ್ತಿಗಳು ಸಾಧನೆ ಮಾಡಿದವ್ರು ಅದಾರ ನೋಡು, ಅವರೆಲ್ಲರೂ ನೀವೇ. ಹೌದಲ್ಲ? ಅವ್ರ ಹಾದಿ ಒಳಗೆ ನಾವು ನಡಿಬೇಕಾಗ್ಯದ. ಈ ಹಾದಿನ ನಾವು ಪಡೆನತ್ತೀರಿ. ಅದು ಕೋರ್ಟ್ ಇರಲಿ, ಸುಪ್ರೀಂ ಕೋರ್ಟ್ವರೆಗೂ ಹೋಗೋಣತ್ತೀರಿ ನಾವೆಲ್ಲರೂ. ಇದ್ರೊಳಗೆ ನೀವೆಲ್ಲರೂ ಸೈನಿಕರಾಗಕ್ಕೆ ತಯಾರಿದಿರಲ್ಲ, ಇದ್ರಾಗ ನೀವೆಲ್ಲರೂ ಡಾಕ್ಟರ್ ಆಗಕ್ಕೆ ತಯಾರಿದಿರಲ್ಲ, ಇದ್ರಾಗ ನೀವೆಲ್ಲರೂ IAS ಆಫೀಸರ್ ಆಗಕ್ಕೆ ತಯಾರಿದಿರಲ್ಲ. ನೀವು IAS ಆಫೀಸರ್ ಆಗಿ ಬರ್ಬೇಕು. ನೀವೇ IAS ಆಫೀಸರ್ ಆಗಿ ಬಂದು ನೀವೇ ದಾರಿ ಕೊಡಿಸ್ಕೊಡ್ಬೇಕು. ನಮಗೆ ಮುಂದೆ ಬರೋ ಮಕ್ಕಳಿಗೆ ನೀವೇ IAS ಆಫೀಸರ್ ಆಗಿ ಬಂದು ಈ ದಾರಿನ ನೀವೇ ಕೊಡಿಸ್ಕೊಡ್ಬೇಕು. ಈಗ ಹ್ಯಾಂಗಿಲ್ಲಿ ಪೊಲೀಸರು ಬಂದು ನಿಂತಾರಲ್ಲ, ಹಂಗೆ ನಿಮ್ಮ ಗಾಡಿ ಸಮೇತ ನಿಮ್ಮ ಕ್ಯಾಂಪ್ಲೇಟ್ ಮುಖಾಂತರ ಇಲ್ಲಿ ಬಂದು ಈ ಗಾಡಿ ಹಚ್ಚಿ ನೀವು ದಾರಿ ಕೊಡಿಸ್ಬೇಕು. ಇಲ್ಲಿ ಕೊಡ್ಸಕ್ ತಯಾರಿದ್ದೀರೇನು? ಭಾರತ್ ಮಾತಾಕ್ಕೆ ತಯಾರಿದ್ದೀರಲ್ಲ ನೀವು? ಹಂಗಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ತಂದಿರತ್ತ. ಸರ್ ಮಾತಿಗೆ ಮನ್ನಣೆ ಕೊಟ್ಟು ನಾವು ಇವಾಗ ಈ ಹೋರಾಟವನ್ನು ಹಿಂದಕ್ಕೆ ತಗೊಳ್ಳೋಣತ್ತೀರಿ. ತಗೊಂಡು ಮತ್ತೆ ಈ ಹೋರಾಟನ ನಾನು ನಿಮ್ಗೆಲ್ಲರಿಗೆ ಯಾವ ಥರ ಮಾಡಬೇಕು, ಕಾನೂನಿನ ಅಡಿಯಲ್ಲೇ ಮಾಡಬೇಕಾಗಲ್ಲ. ಯಾಕಂದ್ರೆ ನೀವು ಕಾನೂನನ್ನು ಮೀರಿ ಹೋದ್ರಿ ಅಂತಂದ್ರೆ ನೀವು IAS ಆಫೀಸರ್ ಆಗಕ್ಕಾಗಲ್ಲ, ನೀವು ಡಾಕ್ಟ್ರುಗಳಾಗಕ್ಕಲ್ಲ, ನೀವು ಟೀಚರ್ಗಳಾಗಕ್ಕಾಗಲ್ಲ, ಈ ದೇಶದ ರಕ್ಷಣೆ ಮಾಡೋಕ್ಕಾಗಲ್ಲ. ನೀವು ಕಾನೂನು ಮೀರಿದ್ರಿ ಅಂದ್ರೆ ಅದಕ್ಕೆಲ್ಲರೂ ನಾವು ಕಾನೂನಿನ ಅಡಿಯಲ್ಲೇ ಕೆಲಸ ಮಾಡೋಣತ್ತೀರಿ. ಈ ಹಾದಿನ ನಾವು ಪಡೆನತ್ತೀರಿ. ಹಾಗಾಗಿ ಹೋರಾಟನ ಹಿಂದಕ್ಕೆ ತಗೊಳ್ಳೋಣ ಸರ್ ಮಾತಿಗೆ ಒಪ್ಕೊಂಡು ಕಿಸಿದ್ರೆ. ಹಾಗಾಗಿ ಎಲ್ಲರೂ ಬೋಲೋ ಭಾರತ್ ಮಾತಕ್ಕೆ ಜಯ ಅನ್ನೋದ್ರ ಮುಖಾಂತರ ನಿಮ್ಮ ಕ್ಲಾಸಿಗೆ ಹೋಗಿ ಚಂದ ಓದಬೇಕು. ಯಾಕೆ ಓದಬೇಕಾಗ್ಯದ? ನೀವು ಈ ದಾರಿ ಕೊಡಿಸ್ಬೇಕಾಗ್ಯದ. ಈ ದಾರಿ ಹೆಂಗೆ ಕೊಡಿಸ್ಬೇಕು? ನೀವು IAS ಆಫೀಸರ್ ಆಗಿ ಕೊಡಿಸ್ಬೇಕಾಗ್ಯದ, ನೀವು ಡಾಕ್ಟ್ರುಗಳಾಗಿ ಕೊಡಿಸ್ಬೇಕಾಗ್ಯದ. IAS ಆಫೀಸರ್ ಆರ್ಡರ್ ಮಾಡಬೇಕು. ಡಾಕ್ಟ್ರ್ ಬಂದು ಇಲ್ಲಿ ಹೋರಾಟದಾಗ ಗಾಯಗಳಾದ್ರೆ ಅದು ರಿಪೇರಿ ಮಾಡಬೇಕು. ಟೀಚರ್ ಆದ್ರನ್ನ ಹುರಿದುಂಬಿಸ ಸಲಗಬೇಕು. ಇವೆಲ್ಲ ನೌಕರಿಗಳನ್ನು ನೀವು ಮಾಡಿ ಈ ದಾರಿನ ನಾವು ತಗೊಳ್ಳೋಣತ್ತೀರಿ. ಹೌದಲ್ಲ? ತಯಾರಿದಿರಲ್ಲ ನೀವು? ಸರಿ, ಬೋಲೋ ಭಾರತ್ ಮಾತಾಕ್ಕೆ ಆಯ್ತು, ಹೋಗ್ಬಿಡ್ರಿ ಸಲಿ. ಆಯ್ತು.